ಭಿಕ್ಷುಕ ರಾಜನಾಗಿದ್ದು ಹೇಗೆ? ಒಂದು ಪ್ರೇರಕ ಕತೆ. ಮೊದಲ ಅಧ್ಯಾಯ. ಭಿಕ್ಷುಕನ ಬದುಕು. ಬಹುಶಃ ಜಗತ್ತಿನಲ್ಲಿ ಹೆಚ್ಚು ಜನರು ಭಿಕ್ಷುಕನ ಜೀವನವನ್ನು ಅತಿಯಾಗಿ ಕುಗ್ಗಿಸುವ ದುಗಕದ ಕನಸಾಗಿ ನೋಡುತ್ತಾರೆ. ಆದರೆ ಈ ಕಥೆಯಲ್ಲಿ ನಮ್ಮ ಕಥಾನಾಯಕ ನಾಗರಾಜ ಭಿಕ್ಷುಕನಾಗಿದ್ದರೂ ಅವನ ಕನಸು ರಾಜನಾಗುವುದು. ನಾಗರಾಜನ ಜೀವನವು ಮೈಸೂರಿನ ಒಂದು ಹಳೆಯ ಬೀದಿಯಲ್ಲಿ ಆರಂಭವಾಯಿತು. ಅಲ್ಲಿ ಅವನ ತಾಯಿ ಅಂಧಳಾಗಿದ್ದಳು ಮತ್ತು ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದ. ಬಡತನ ಅವರ ಕುಟುಂಬದ ಅಸಲಿ ಶಾಪವಾಗಿತ್ತು. ನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿಯಲ್ಲಿ ನಾಗರಾಜ ದಿನವೂ ಬೀದಿ ಬದಿ ಕುಳಿತುಕೊಳ್ಳುತ್ತಿದ್ದ. ಮೈಸೂರಿನ ಜಗತ್ತಿಗೆ ಬಂದು ಭಿಕ್ಷುಕನಾಗಿ ಉಳಿಯಲು ಕಷ್ಟಪಟ್ಟಿದ್ದ ನಾಗರಾಜ ತಾನು ಮಾಡಿದ ಕಷ್ಟಮೂರ್ತಿ. ಅವನ ಹಳೆಯ ಚಿಂತೆಯ ಬಟ್ಟೆಗಳನ್ನು ಧರಿಸಿ ಹರಟೆ ಬಿಚ್ಚಿ ಮಾತನಾಡುವ ಮೂಲಕ ಜನರ ಹೃದಯವನ್ನು ಗೆಲ್ಲುತ್ತಿದ್ದ. ಮಕ್ಕಳು ಆತನನ್ನು ಅಣ್ಣ ಎಂದು ಕರೆಯುತ್ತಿದ್ದರು, ಏಕೆಂದರೆ ಅವನು ಎಂದಿಗೂ ಅವರ ಕಷ್ಟವನ್ನು ಹೇಳಲು ಬಿಡುತ್ತಿರಲಿಲ್ಲ. ದ್ವಿತೀಯ ಅಧ್ಯಾಯ. ಕನಸುಗಳು ಮತ್ತು ಅವಕಾಶಗಳು. ನಾಗರಾಜನ ಬಯಕೆ ರಾಜನಾಗುವುದೇ. ಅವನ ಕನಸುಗಳು ಆಕಾಶವಿದ್ದು ಅವನಿಗೆ ಬದುಕಿನಲ್ಲಿ ಸಾಧಿಸಬೇಕಾದದ್ದು ಅನೇಕ. ಬೀದಿಯಲ್ಲಿ ಕುಳಿತುಕೊಂಡು ಕಾಡುವ ಹುಡುಗರ ಜತೆ ಪಾಠ ಹೇಳಿಸುತ್ತಿದ್ದಾಗ ಅವನಿಗೆ ಅಸಹಾಯಕತೆ ಮತ್ತು ಬಡತನದ ನಡುವೆಯೂ ಹೊಸದು ಹೆಜ್ಜೆ ಹಾಕುವ ಆಸೆ ಬಡಿದುಕೊಳ್ಳುತ್ತಿತ್ತು. ನಾಗರಾಜನ ಅದೃಷ್ಟ ಬದಲಿಸಲು ಒಂದು ವಿಶೇಷ ದಿನವಿತ್ತು. ಅದು ಆ ದಿನ ಒಂದು ಉದ್ಯಮಿ ಚಂದ್ರಕಾಂತ ತನ್ನ ಕಾರಿನಲ್ಲಿ ರಸ್ತೆ ಬದಿಯಲ್ಲಿ ಬೈಸಿಕಲ್ ನೆನೆಸಿದಾಗ ನಾಗರಾಜನ ಶಬ್ದ ಕೇಳಿಸಿಕೊಂಡಿತು. ಅಯ್ಯ, ಇನ್ನೂ ಒಂದೇ ₹1 ನಿಜಕ್ಕೂ ತಿನ್ನಲು ಸಹಾಯ ಮಾಡುತ್ತದೆ. ಚಂದ್ರಕಾಂತ ತನ್ನ ದುಷ್ಟದೃಷ್ಟಿಯೊಂದಿಗೆ ನಾಗರಾಜನ ಕೈಗೆ ಒಂದು ನೋಟನ್ನು ನೀಡಿದ. ಇದು ನಿನ್ನದು, ಆದರೆ ನಿನ್ನ ಕನಸುಗಳನ್ನು ನನಸು ಮಾಡು. ನೋಟುಗಳನ್ನು ಸ್ವೀಕರಿಸಿದ ನಾಗರಾಜ ತನ್ನ ಕಣ್ಣಿನಲ್ಲಿ ಅವಸರಿಯ ಹೊಳಪು ನೋಡಿದ. ಅವನಿಗೆ ಅನಿಶ್ಚಿತತೆಯ ದಾರಿಗೆ ಇದು ಒಂದು ಹೊಸದಾಗಿ ಕಾಣಿಸಿತು. ತೃತೀಯ ಅಧ್ಯಾಯ. ನಿರ್ಧಾರ ಮತ್ತು ಸಂಕಲ್ಪ. ಆ ಸಮೀಪದ ದಿನಗಳಲ್ಲಿ ನಾಗರಾಜ ತನ್ನ ಜೀವನದ ಬಗ್ಗೆ ಆಲೋಚನೆ ಮಾಡುತ್ತಿದ್ದ. ಅವನು ತನ್ನದು ಹೇಗಾದರೂ ಅರ್ಥಪೂರ್ಣವಾಗಿ ಬದಲಾಯಿಸಲು ಬಯಸಿದ. ಚಂದ್ರಕಾಂತನೊಡನೆ ಉಂಟಾದ ಆ ಪುಟ್ಟ ಘಟನೆ ಅವನ ಮನಸ್ಸನ್ನು ತೀವ್ರವಾಗಿ ಪ್ರಭಾವಿಸಿತು. ನಾಗರಾಜನು ಪ್ರಾರ್ಥಿಸಿದ ಹಾಗೂ ಅವನಲ್ಲಿದ್ದ ₹6ಗಳನ್ನು ಗಿಂಜಿದ. ಕೊನೆಗೆ ನಿರ್ಧಾರವಾಯಿತು. ನಾನು ಭಿಕ್ಷುಕನಾಗಿ ಶಾಶ್ವತವಾಗಲು ಬಯಸುವುದಿಲ್ಲ. ಅವನು ಅಂದಿನ ₹ಗಳನ್ನು ಉಪಯೋಗಿಸಿ ಶಿಕ್ಷಣವನ್ನು ಪಡೆಯಲು ಒಂದು ಕಚೇರಿ ಆರಂಭಿಸಲು ನಿರ್ಧಾರ ಮಾಡುತ್ತಿದ್ದ. ಬಟ್ಟೆ ಉಳಿತಾಯದಿಂದ ಹಣ ಗಳಿಸಿ ಟ್ಯೂಷನ್ ಫೀಜನ್ನು ಕಟ್ಟಲು ಸಾಧ್ಯವಾಯಿತು. ಮುಂದಿನ ಕೆಲವು ತಿಂಗಳುಗಳಲ್ಲಿ ಅವನು ಆನ್ಲೈನ್ ಉಚಿತ ಶಿಕ್ಷಣವನ್ನು ಸಹ ಅನ್ವೇಷಿಸುತ್ತಾ ಶಿಕ್ಷಣದ ಕಡೆಗೆ ಮುನ್ನುಗ್ಗಿದ. ಚತುರ್ಥ ಅಧ್ಯಾಯ. ಅಧ್ಯಯನ ಮತ್ತು ಪ್ರಗತಿ. ನಾಗರಾಜ ಶಿಕ್ಷಣವನ್ನು ಮುಂದುವರಿಸುತ್ತಿದ್ದಂತೆ ಅವನ ಶಕ್ತಿಯನ್ನು ಮತ್ತಷ್ಟು ಮುಂದುವರಿಸಿತ್ತು. ಅವನಿಗೆ ಮುಂದಿನ ಹಂತಗಳಲ್ಲಿ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಬರುತ್ತಿತ್ತು. ಅವನು ಆಕರ್ಷಕವಾಗಿ ವಿಷಯಗಳನ್ನು ವಿವರಿಸುತ್ತಿದ್ದ. ಅವನಿಂದ ಪ್ರೇರಿತರಾದ ಹಲವರು ಅವನ ತರಗತಿಗಳಿಗೆ ಸೇರುತ್ತಿದ್ದರು. ಬೀದಿ ಬದಿ ಶಿಕ್ಷಣವು ನಿಜವಾಗಿಯೂ ಶಾಲೆಯ ತರಹ ಆರಂಭವಾಯಿತು. ಭಿಕ್ಷುಕನ ಶಾಲೆ ಎಂದು ಕರೆಯಲ್ಪಟ್ಟ ಈ ಜಾಗ ಮೈಸೂರಿನ ಹೃದಯದಲ್ಲಿ ಜನಪ್ರಿಯವಾಯಿತು. ನಾಗರಾಜನ ಶಕ್ತಿಯಿಂದ ಜನರು ನಂಬುತ್ತಿದ್ದಂತೆ ಅವನ ಪ್ರತಿಭೆಯನ್ನು ಬೆಳೆಸಲು ಪ್ರಾರಂಭಿಸಿದರು. ಪಂಚಮ ಅಧ್ಯಾಯ. ಹೊಸ ಚಾಲನೆಗಳು. ನಾಗರಾಜನು ಈಗ ತರಗತಿಗಳನ್ನು ನಡೆಸುತ್ತಾ ಬೇರೆ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದ. ಮೈಸೂರಿನ ಖ್ಯಾತಿಗಳು ಈ ಭಿಕ್ಷುಕನ ಶಾಲೆಯ ಬಗ್ಗೆ ತಿಳಿದಾಗ ಅವನು ಒಂದು ದೊಡ್ಡ ಶ್ರೇಯಸ್ಸಿನ ಕಡೆಗೆ ಪಯಣಿಸುತ್ತಿದ್ದ. ನಾಗರಾಜನು ಹೊಸ ಅವಕಾಶಗಳನ್ನು ಹುಡುಕಲು ಆರಂಭಿಸಿದ್ದ. ಒಂದು ದೊಡ್ಡ ಶಾಲೆಯ ಕನಸುಗಳು ಅವನನ್ನು ತುಂಬಿದವು. ಅವನು ಜನರಿಂದ ಪ್ರೇರಣೆ ಪಡೆಯುತ್ತಾ ಆ ಶಾಲೆಗೆ ಬೇಕಾದ ಸಂಪತ್ತುಗಳನ್ನು ಒಗ್ಗೂಡಿಸುತ್ತಿದ್ದ. ಷಷ್ಠ ಅಧ್ಯಾಯ. ರಾಜನ ಪಟ್ಟ. ನಾಗರಾಜನ ಪ್ರಯತ್ನಗಳು ಮೈಸೂರಿನ ಜನರ ಸಹಕಾರದಿಂದ ದೊಡ್ಡ ಯಶಸ್ಸನ್ನು ಕಂಡವು. ಒಂದು ದಿನ ಮೈಸೂರಿನ ರಾಜಮನೆತನದವರು ಈ ವಿಷಯದ ಬಗ್ಗೆ ತಿಳಿದುಕೊಂಡು ಅವರಿಂದ ಆಳವಾದ ಪ್ರೋತ್ಸಾಹವನ್ನು ನೀಡಿದರು. ಭಿಕ್ಷುಕನಾಗಿದ್ದ ನಾಗರಾಜ ತನ್ನ ಪ್ರತಿಭೆಯ ಮತ್ತು ಕನಸುಗಳ ಶಕ್ತಿ ಮೂಲಕ ಇಂದು ನಿಜವಾಗಿಯೂ ಮೈಸೂರಿನ ರಾಜನಂತೆ ಗೌರವಿಸಲ್ಪಟ್ಟ. ಅವನ ಶಾಲೆಯು ಅನೇಕ ಮಕ್ಕಳ ಜೀವನವನ್ನು ಬದಲಿಸಿತು ಮತ್ತು ಅವನು ತನ್ನ ಜೀವನದಲ್ಲಿ ಮಾಡಿದ ಕಷ್ಟಗಳು ಇನ್ನೂ ಹಲವರಿಗೆ ಪ್ರೇರಣೆ ನೀಡುತ್ತಿತ್ತು. ಸ್ಮಾರೋಪ್. ನಾಗರಾಜನ ಕತೆ ಒಂದು ಭಿಕ್ಷುಕನಿಂದ ರಾಜನಾಗುವ ಪಯಣವಾಗಿದೆ. ಅವನ ಶ್ರದ್ಧೆ, ಸಂಕಲ್ಪ ಮತ್ತು ಪ್ರಯತ್ನಗಳು ಅವನನ್ನು ಜೀವನದಲ್ಲಿ ಯಶಸ್ವಿಯಾಗುವಂತೆ ಮಾಡಿವೆ. ನಮ್ಮ ಜೀವನದಲ್ಲಿ ಕೂಡ ತೊಂದರೆಗಳು ಮತ್ತು ಸಂಕಷ್ಟಗಳ ನಡುವೆಯೂ ಕನಸುಗಳನ್ನು ಸಾಧಿಸಲು ಸಾಧ್ಯವೆಂಬುದನ್ನು ಈ ಕತೆ ನಮಗೆ ಬೋಧಿಸುತ್ತದೆ.